ಅವರು ಒಂದು ದೊಡ್ಡ ಒಂದು ಚಿಕ್ಕದೊಂದು ನೀರು ನಿಂತಿರತಕ್ಕಂಥ ಪ್ರದೇಶ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಗ್ಗಿ ನೋಡಿದ್ರಂತೆ ನಮ್ಮ ಸುಬ್ಬಣ್ಣ ತಾತ. ಬಗ್ಗಿ ನೋಡಿಬಿಟ್ಟು ನೀರನ್ನು ಕೈಯಲ್ಲಿ ತುಂಬಿಕೊಂಡು ಕುಡಿದ್ಬಿಟ್ಟು ಹಿಂಗೆ ನೋಡಿದಾಗ ಅಲ್ಲಿ ಸಾಕ್ಷಾತ್ ಆಂಜನೇಯನ ದರ್ಶನ ಆಗ್ಬಿಡ್ತಂತೆ. ಹೆಂಗೆ ಅಂದರೆ ಒಂಥರ ಮಿಂಚಿದಂಗೆ ಆಗ್ಬಿಡ್ತಂತೆ. ಆ ಮಿಂಚಿನಲ್ಲಿ ಆಂಜನೇಯನ ಒಂದು ದರ್ಶನ ಅವ್ರಿಗೆ ಫ್ಲ್ಯಾಶ್ ಆಗಿಬಿಟ್ಟಿದೆ. ಆವಾಗಿನಿಂದ ಅವರ ಸಂಪೂರ್ಣವಾದ ಒಂದು ಆಧ್ಯಾತ್ಮಿಕ ಒಂದು ಭಾವ ಒಳ್ಳೆ ಒಂದು ಉಚ್ಛ್ರಾಯ ಮಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಅವರು ಸಾಧನೆಯನ್ನು ಇನ್ನೂ ತೀವ್ರಗೊಳಿಸ್ತಾರೆ. ಈಗ ಶ್ರೀರಾಮನ ಬಗ್ಗೆ ಅಂತಂದರೆ ಹೇಳ್ತಾ ಇದ್ರು ಏನಂದರೆ, ಎಲ್ಲರ ಮನಸ್ಸಿನಲ್ಲಿ ಏನು ರಮಿಸ್ತಾನೋ ಅವನೇ ರಾಮ ಅಂತ. ಮನಸ್ಸು, ಒಬ್ಬ ವ್ಯಕ್ತಿಯ ಮನಸ್ಸು ನಿರ್ಮಲವಾದರೆ ಅಲ್ಲಿ ರಾಮ. ನಮ್ಮ ತಾತ ಅವರು ಅಲ್ಲಿ ನಿಂತಿದ್ದಾರೆ. ಬರ್ತಾ 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 ಇದ್ದಾಗ ಸುಬ್ಬಣ್ಣ ತಾತ ಅವರು ಅವರ ಮುಖವನ್ನು ದೃಷ್ಟಿಸಿ ನೋಡಿದರೆ ಎಷ್ಟು ಆಶ್ಚರ್ಯ ಅಂದರೆ, ಹಿಂಗಿರೋ ಮುಖ ತಕ್ಷಣ ಇನ್ನು ಕಂಡುಬಿಟ್ಟು ನಮ್ಮ ಸುಬ್ಬಣ್ಣ ತಾತನವರನ್ನು ನೋಡಿಬಿಟ್ಟು ಹಿಂಗೆ ಅವ್ರ ಕಡೆ ಹಂಗೆ ಕಂಡುಬಿಟ್ಟು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಹೇಳಿಬಿಟ್ಟು, ನಮ್ಮದು ಸ್ವಂತ ಗ್ರಾಮ ತಿಪ್ರೇಡಹಳ್ಳಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ನಮ್ಮ ತಂದೆಯವರು ವೆಂಕಟರಮಣಾಚಾರ್ ಅಂತ ಹೇಳಿಬಿಟ್ಟು, ನಮ್ಮ ತಾಯಿಯವರು ಬೃಂದಾದೇವಿ ಅಂತ. ನಾವು ಇಬ್ಬರು ಮಕ್ಕಳು, ನಾನು ರಾಘವೇಂದ್ರ ಅಂತೇಳಿ, ನಮ್ಮ ತಂಗಿ ಒಬ್ಳಿದ್ದಾಳೆ. ನಾವು ಮೊದಲಿನಿಂದನೂ ಕೂಡ ನಮ್ಮ ತಂದೆಯವರ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಾವು ನಡೀತಾ ಇದ್ವಿ, ಅಂದರೆ ಇದ್ದೀವಿ ಕೂಡ ಇವಾಗಲೂ ಕೂಡ. ಅವರು ನಮಗೆ ಮೊದಲಿನಿಂದಲೂ ಕೂಡ ಗುರುಗಳು ಹೌದು, ಅಂದರೆ ಮಂತ್ರವನ್ನು ಉಪದೇಶ ಮಾಡಿರ್ತಕ್ಕಂಥ ಗುರುಗಳು ಹೌದು, ಜೊತೆಗೆ ನಮಗೆ ತಂದೆಯವರು ಕೂಡ ಹೌದು. ಎರಡು ರೀತಿಯಲ್ಲೂ ಕೂಡ ಅವರು ನಮಗೆ ಗುರುಗಳು ಆಗಿದ್ದಾರೆ, ತಂದೆನೂ ಆಗಿದ್ದಾರೆ. ನಮ್ಮ ಪರಮ ಪೂಜ್ಯ ತಾಯಿಯವರು ಅಷ್ಟೇ. ನಮಗೆ ಯಾವತ್ತೂ ಕೂಡ ನಮ್ಮ ಫ್ಯಾಮಿಲಿ ಇದೆಯಲ್ಲ, ಇದು ನಮ್ಮ ಆಧ್ಯಾತ್ಮಿಕವಾಗಿರತಕ್ಕಂಥ ಒಂದು ವಲಯದಲ್ಲಿ ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದು. ನಮಗೆ ನಿಜಕ್ಕೂ ಕೂಡ ನಾವು ಅವ್ರಿಗೆಷ್ಟು ಋಣವನ್ನು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಒಂದು ಆಧ್ಯಾತ್ಮಿಕ ಸಂಸ್ಕಾರದಲ್ಲೇ ನಾವು ಮೊದಲಿನಿಂದಲೂ ಕೂಡ ಬೆಳೆದ್ವಿ. ನಮ್ಮ ತಂದೆಯವ್ರ ಗುರುಗಳು ಸುಬ್ರಹ್ಮಣ್ಯ ಶರ್ಮ ಅಂತ, ಇಲ್ಲೇ ಪಕ್ಕದಲ್ಲಿ ಪಾತಪ್ಪನ ಗುಡಿ ಅಂತ ಇದೆ. ನಾವು ಹುಟ್ಟಿದಾಗಲಿಂದಲೂ ಕೂಡ ಗುರುಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ತಂದೆಯವರು ಗುರುಗಳವರು. ಅವರು ನಮ್ಮ ತಂದೆಯವರನ್ನು ತೊಡೆ ಮೇಲೆ ಕೂಡಿಸಿಕೊಂಡು ಉಪದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಪಂಚಾಕ್ಷರಿ ಮಂತ್ರ ಮತ್ತು ಹಂಸಗಾಯತ್ರಿ ಮಂತ್ರ ಅಂತ ಹೇಳಿಬಿಟ್ಟು ಎರಡು ಮಂತ್ರಗಳನ್ನು ಅವರು ಉಪದೇಶವನ್ನು ಮಾಡಿರ್ತಾರೆ. ಅವರು ಸಾಧನೆಯನ್ನು ಮಾಡಿದರು. ಬಹಳಷ್ಟು ಅವರ ಸಾಕ್ಷಾತ್ಕಾರವನ್ನು ಕೂಡ ಮಾಡಿಕೊಂಡ್ರು. ಜೊತೆಗೆ ಅವರು ಕಾವ್ಯವಾಚನವನ್ನು ಮಾಡ್ತಾರೆ. ರಾಮಾಯಣ, ಮಹಾಭಾರತ, ಕುಮಾರವ್ಯಾಸ ಭಾರತ, ಹರಿಶ್ಚಂದ್ರ ಕಾವ್ಯ, ಆಮೇಲೆ ತೊರವೆ ರಾಮಾಯಣ, ಈ ರೀತಿ ಬೇರೆ ಬೇರೆ ಮಹಾಕಾವ್ಯಗಳ ಒಂದು ಇದನ್ನು ಕೂಡ ಮಾಡ್ತಾರೆ. ಅವರು ವಾಚನ ಮತ್ತು ವ್ಯಾಖ್ಯಾನವನ್ನು ಅವ್ರು ಮಾಡ್ತಾರೆ. ಆ ಒಂದು ದಾರಿಯಲ್ಲೇ ನಾವು ಕೂಡ ಬೆಳಕಂತ ಬಂದ್ವಿ. ಇದೆಲ್ಲ ಬಂದಿರತಕ್ಕಂಥದ್ದು ಗುರುಗಳಿಂದ. ಸುಬ್ರಹ್ಮಣ್ಯ ಶರ್ಮಾ ಅಂತಕ್ಕಂಥ ಸುಬ್ಬಣ್ಣ ತಾತ ಅಂತ ಈ ಕಡೆ ಎಲ್ಲ ಅವರು ಪ್ರಖ್ಯಾತರಾಗಿರ್ತಕ್ಕಂಥವ್ರು. ಅವರು ಸಪ್ತಾಹಗಳನ್ನು ಮಾಡೋರು. ಅಂದರೆ ವರ್ಷಕ್ಕೊಂದು ಸಪ್ತಾಹ, 7 ದಿನ, 8 ದಿನ. ಆಮೇಲೆ ನಮ್ಮ ತಂದೆಯವರು ಅವ್ರನ್ನ ಮಾವ ಅಂತ ಅಂತಿದ್ರು ಕೂಡ ಆಧ್ಯಾತ್ಮಿಕವಾಗಿ ಅವರಿಗೆ ಬೋಧನೆಯನ್ನು ಮಾಡಿರ್ತಕ್ಕಂಥ ಗುರುಗಳು ಹೌದು. ಜೊತೆಗೆ ವಾರಕ್ಕೊಂದು ಸಾರಿ, 2 ವಾರಕ್ಕೊಂದು ಸಾರಿ ಎಲ್ಲ ನನ್ನ ಅನುಭವಕ್ಕೆ ಸಂಬಂಧಪಟ್ಟಂಗೆ ನಾನು ನೋಡಿದ್ದು ಅವ್ರ ಬಗ್ಗೆ ಮಾತಾಡ್ತೀವಿ. ಸುಬ್ರಹ್ಮಣ್ಯ ಶರ್ಮಾ ಅವ್ರ ಬಗ್ಗೆ. ಅವರು ನನಗೆ ತಿಳಿದ ಮಟ್ಟಿಗೆ ಇಡೀ ನಮ್ಮ ಈ ಒಂದು ನಮ್ಮ ಪ್ರಾಂತ್ಯ ಏನಿದೆಯಲ್ಲ, ಈ ಪ್ರಾಂತ್ಯಕ್ಕೆ ಸುಬ್ಬಣ್ಣ ತಾತ ಅಂದರೆ ಅವರನ್ನು ಎಲ್ಲರೂ ಕೂಡ ಗುರುತಿಸ್ತಿದ್ರು. ಅಂದರೆ ಆ ಒಂದು ಶಕ್ತಿ ಅವರಲ್ಲಿ ಇತ್ತು, ಒಂದು ಆಧ್ಯಾತ್ಮಿಕ ಶಕ್ತಿ. ಅವರು ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಇವು ತತ್ವಪದಗಳನ್ನು ರಚನೆ ಮಾಡಿದ್ದಾರೆ, ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಶನಿಮಹಾತ್ಮೆ ಅಂತ ಹೇಳಿಬಿಟ್ಟು ಒಂದು ಯಕ್ಷಗಾನದ ರೂಪದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ತುಂಬ ಜನಜನಿತವಾಗಿರ್ತಕ್ಕಂಥ ಪುಸ್ತಕ, ಇಡೀ ನಮ್ಮ ತಾಲೂಕಿನಲ್ಲಿ ಅಂತಲೂ ಹೇಳ್ಬೋದು. ಜೊತೆಗೆ ಶ್ರೀರಾಮ ಕಥಾ ಮಹಿಮೆ ಅಂತ ಬರೆದಿದ್ದಾರೆ. ಅದು ಕೂಡ ಬಹಳ ಒಳ್ಳೆ ಚೆನ್ನಾಗಿ ಅವರು ಪ್ರಸ್ತುತಿ ಪಡಿಸಿದ್ದಾರೆ ರಾಮ ಕಥೆಯನ್ನು. ಮತ್ತು ಆಮೇಲೆ
ನಾವು ಕೂಡ ನಮ್ಮಪ್ಪ ಅವ್ರ ಜೊತೆಗೆ ಭಜನೆಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ವಿ, ವಾರಕ್ಕೆ 2 ವಾರಕ್ಕೆ. ನಮಗಿನ್ನೂ ಸಣ್ಣ ಮಕ್ಕಳಾದಾಗ ನಮ್ಮ ತಂದೆಯವರು ನಮಗೆ ಆಸಕ್ತಿ ಇತ್ತು, ಭಜನೆ ಆಮೇಲೆ ಇದ್ರ ಬಗ್ಗೆ ಆಸಕ್ತಿ ನಮಗಿತ್ತು. ನಮ್ಮಪ್ಪ ಅವ್ರು ಇಂಥ ಕಡೆ ಹೋಗಿ ಬರ್ತೀವಿ ಅಂತಂದ್ರೆ ನಾವು ಕೂಡ ಹಠ ಮಾಡಿ ಹೊರಡ್ತಾ ಇದ್ವಿ. ನಮಗೆ ಮನೆಯಲ್ಲಿರೋದು ಮನಸ್ಸಿಗೆ ಬರ್ತಿರ್ಲಿಲ್ಲ ಆ ಸಮಯದಲ್ಲಿ. ಅವ್ರು ನಮ್ಮನ್ನು ಭಜನೆ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಅಲ್ಲೆಲ್ಲ ಭಕ್ತ ಸಮೂಹ ಇದ್ದರು, ಅಲ್ಲೆಲ್ಲ ಭಜನೆ ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇತ್ತು. ಸಪ್ತಾಹಗಳು ನಡೆಯವು, ರಾತ್ರಿ 2 ಗಂಟೆ 3 ಗಂಟೆ. ನಮಗಿನ್ನ ಅನುಭವಿ ಶಿಷ್ಯರೆಲ್ಲ ಇದ್ದಾರೆ, ನಮ್ಮ ನಾಗಪ್ಪ ಅವ್ರು ಆಗ್ಬೋದು, ಆಮೇಲೆ ರಾಮಕೃಷ್ಣಪ್ಪ ಅವರು ಅಂತಿದ್ರು, ಅವರು ಇದ್ದಾರೆ ಅವರು ಕೂಡ. ಆಮೇಲೆ ಜೊತೆಗೆ ನಮ್ಮ ಓಬಳೇಶಪ್ಪ ಅಂತ ಇದ್ದಾರೆ, ಅವರೆಲ್ಲ ನಮ್ಮ ಊರಲ್ಲಿ ಇದ್ದಾರೆ. ಕೆಲವರು ಇದ್ದಾರೆ, ಕೆಲವರು ಭಗವಂತನ ಸಾನ್ನಿಧ್ಯವನ್ನು ಸೇರಿದ್ದಾರೆ. ಸ್ವತಃ ನಮ್ಮ ತಂದೆಯವರು ಕೂಡ ಸುಮಾರು ಒಂದು 2 ವರ್ಷಗಳ ಮುಂಚೆ ಪರಮಾತ್ಮನ ಒಂದು ಪಾದದಲ್ಲಿ ಐಕ್ಯವಾದರು. ಅವರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವೀಗ ನಡೀತಾ ಇದ್ದೀವಿ. ಆಮೇಲೆ ನಾವು ಕೂಡ ಅನೇಕ ಕೀರ್ತನೆಗಳನ್ನು, ಗುರುಗಳು ಬರೆದಿರ್ತಕ್ಕಂಥ ಕೀರ್ತನೆಗಳನ್ನು ನಾವು ಪ್ರಚುರಪಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನನಗೆ ತಿಳಿದ ಮಟ್ಟಿಗೆ ಅಂದರೆ, ನನಗೆ ಬುದ್ಧಿ ಬಂದಾಗಲಿಂದಲೂ ಕೂಡ ಸುಬ್ರಹ್ಮಣ್ಯ ಶರ್ಮ, ಸುಬ್ಬಣ್ಣ ತಾತ ಅನ್ನತಕ್ಕಂಥವ್ರ ಬಗ್ಗೆ ನಮಗೆ ಹೇಳೋದಕ್ಕೆ ಶಕ್ತಿ ಇಲ್ಲ. ಆದರೂ ಕೂಡ ಏನೋ ನಾನು ಕಂಡಿದ್ದನ್ನು ಹೇಳ್ಬೋದು. ಈಗ ಸುಬ್ಬಣ್ಣ ತಾತ ಅವರು, ನಾನು 2-3 ರೀತಿಯಲ್ಲಿ ಅವರನ್ನು ಗುರುತಿಸಿದ್ದೀನಿ. ಅಂದರೆ ಅವರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಒಂದು, ಅವರು ಪವಾಡ ಮಾಡಿದರು, ಆಮೇಲೆ ಮೊದಲು ಅವರು ಸಾಧನೆಯನ್ನು ಮಾಡಿದರು ಅನ್ನೋದು, ಅದು ಕೂಡ ಅವ್ರು ಹೇಳೋರು ನನಗೆ. ಏನಂದರೆ, ನಲ್ಮಲ ಫಾರೆಸ್ಟ್ ಅಂತ ಇದೆ ಶ್ರೀಶೈಲದಲ್ಲಿ, ನಮ್ಮನ್ನು ಪಕ್ಕದಾಗ ಕೂಡಿಸ್ಕೊಂಡು ಹೇಳೋರು, ನನ್ನ ತಮ್ಮನ್ನ ಎಲ್ಲರೂ ಕೂಡ. ಅಲ್ಲಿ ನಾನು ಎಷ್ಟೋ ವರ್ಷಗಳ ನಾನು ಮರದ ಮೇಲೆ ಕೂತ್ಕೊಂಡು 12 ವರ್ಷ ಸಾಧನೆಯನ್ನು ಮಾಡಿದ್ದೀನಿ. ಶಿವಪಂಚಾಕ್ಷರಿ ಮಂತ್ರ, ಅದೇ ಏನು ರಾಮತಾರಕ ಮಂತ್ರ. ಆಮೇಲೆ ಅವ್ರದ್ದು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂದರೆ, ಹರಿಹರದ ನಾರಾಯಣ ಮಹಾರಾಜರು ಇದ್ದಾರಲ್ಲ ಸರ್, ಅವರು ಇವ್ರ ಗುರುಗಳು. ನಾರಾಯಣ ಮಹಾರಾಜ ನಮಗೆ ಯಂತ್ರಪುರ ಅಂತ ಬರುತ್ತಲ್ಲ ಪಕ್ಕದಲ್ಲಿ, ಅವರು ಶ್ರೀರಾಮನನ್ನೇ ಪ್ರತ್ಯಕ್ಷ ಮಾಡ್ಕೊಂಡವರು. ಅವರು ನಮ್ಮ ತಾತನವರನ್ನು ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟು ರಾಮತಾರಕ ಮಂತ್ರವನ್ನು ಉಪದೇಶ ಮಾಡಿಬಿಟ್ಟು, ಅಪ್ಪ ನೀನು ಸಿದ್ಧಿಯನ್ನು ಪಡೀತೆ ಅಂತ ಹೇಳಿಬಿಟ್ಟು ಅವರಿಗೆ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮಪ್ಪ ಅವರು ನಮಗೆ ಹೇಳ್ತಿದ್ರು, ಅಂದರೆ ಅವ್ರ ಗುರುಗಳ ಬಗ್ಗೆ. ಅದೇ ರೀತಿ ಸಾಧನೆಯನ್ನು ಮಾಡಿದ್ದಾರೆ ನಲ್ಲಮಲ್ಲ ಫಾರೆಸ್ಟ್ನಲ್ಲಿ ಅಂತಕ್ಕಂಥದ್ದನ್ನು ನಮ್ಗೆ ಹೇಳಿದರು. ಒಂದು ಸಾರಿ ಹಿಂಗೆ ಸಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ದೊಡ್ಡ ಒಂದು ಚಿಕ್ಕದೊಂದು ನೀರು ನಿಂತಿರತಕ್ಕಂಥ ಪ್ರದೇಶ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಗ್ಗಿ ನೋಡಿದ್ರಂತೆ ನಮ್ಮ ಸುಬ್ಬಣ್ಣ ತಾತ. ಬಗ್ಗಿ ನೋಡಿಬಿಟ್ಟು ನೀರನ್ನು ಕೈಯಲ್ಲಿ ತುಂಬಿಕೊಂಡು ಕುಡಿದ್ಬಿಟ್ಟು ಹಿಂಗೆ ನೋಡಿದಾಗ ಅಲ್ಲಿ ಸಾಕ್ಷಾತ್ ಆಂಜನೇಯನ ದರ್ಶನ ಆಗ್ಬಿಡ್ತಂತೆ. ಹೆಂಗೆ ಅಂದರೆ ಒಂಥರ ಮಿಂಚಿದಂಗೆ ಆಗ್ಬಿಡ್ತಂತೆ. ಆ ಮಿಂಚಿನಲ್ಲಿ ಆಂಜನೇಯನ ಒಂದು ದರ್ಶನ ಅವ್ರಿಗೆ ಫ್ಲ್ಯಾಶ್ ಆಗಿಬಿಟ್ಟಿದೆ. ಆವಾಗಿನಿಂದ ಅವರ ಸಂಪೂರ್ಣವಾದ ಒಂದು ಆಧ್ಯಾತ್ಮಿಕ ಒಂದು ಭಾವ ಒಳ್ಳೆ ಒಂದು ಉಚ್ಛ್ರಾಯ ಮಟ್ಟಕ್ಕೆ ಹೋಗ್ಬಿಟ್ಟು, ಅಲ್ಲಿಂದ ಅವರು ಸಾಧನೆಯನ್ನು ಇನ್ನೂ ತೀವ್ರಗೊಳಿಸಿಬಿಟ್ಟು ಸಿದ್ಧಿಯನ್ನು ಪಡೆದು, ಯಾವಾಗ ಸಾಕ್ಷಾತ್ಕಾರ ಆಯಿತು ಅವು ಮತ್ತವರು ಮರಳಿಬಿಟ್ಟು ಅನೇಕ ಶಿಷ್ಯರಿಗೆ ಉಪದೇಶವನ್ನು ಮಾಡಿದ್ದಾರೆ. 100 ಜನ ಶಿಷ್ಯರಿದ್ದಾರೆ. ಅದೊಂದು. ಎರಡನೇದೇನೆಂದರೆ, ಅವರು ರಚನೆ ಮಾಡಿರ್ತಕ್ಕಂಥ ಪುಸ್ತಕಗಳು. ಇಷ್ಟಕ್ಕೆ ಮುಂಚೆ ನಾನು ನಿಮಗೆ ಗಮನಕ್ಕೆ ತಂದಿದ್ದೆ. ಶ್ರೀರಾಮ ಕಥಾ ಮಹಿಮೆ ಆಗ್ಬೋದು. ಆಮೇಲೆ ಈಗ ನಮ್ಮನ್ನು ಅವರು ಜೊತೆಗೆ ನಮ್ಮನ್ನು ಕೂಡಿಸ್ಕೊಂಡು ಅವರ ಕೆಲವು ವಿಚಾರಗಳ ಬಗ್ಗೆ ಹೇಳೋರು. ಹನುಮ ಅಂದರೆ ಏನು, ಆಮೇಲೆ ರಾಮ ಅಂದರೆ ಏನು, ಆಮೇಲೆ ಪ್ರತಿಯೊಬ್ಬರೂ ಕೂಡ ಹನುಮ ಆಗ್ಬೋದು. ಅಂದರೆ ಉಸಿರಾಟವನ್ನು, ನಾವು ಆಡ್ತಕ್ಕಂಥ ಉಸಿರನ್ನು ನಿಯಂತ್ರಣ ಮಾಡಿಬಿಟ್ಟು ಒಂದು ಸಾಧನೆಯನ್ನು ಮಾಡಿ ನಾವು ಹನುಮನ ಮಟ್ಟಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋ ರೀತಿಯಲ್ಲಿ ಕೆಲವಾರು ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ರು. ನಾವು ಮಕ್ಕಳು, ನಮಗೆ ಐಡಿಯಾ ಗೊತ್ತಿರಲಿಲ್ಲ, ಕೂಡಿಸ್ಕೊಂಡು ನಮಗೆಲ್ಲ ಹೇಳೋರು ಅದ್ರ ಬಗ್ಗೆ. ಆಮೇಲೆ ಇನ್ನೂ ಆಮೇಲೆ ಭಜನೆಗಳನ್ನು ನಾವು ನೋಡಿದ್ದೀವಿ. ಆಮೇಲೆ ಸಪ್ತಾಹವನ್ನು ನಾವು ಒಂದ್ಸರಿ ನೋಡಿದ್ದೀವಿ. 7 ದಿನ ಸಪ್ತಾಹ ಮಾಡಿದ್ದಾರೆ. ಈಗ ಶ್ರೀರಾಮನ ಬಗ್ಗೆ ಅಂತಂದರೆ ಹೇಳ್ತಾ ಇದ್ರು ಏನಂದರೆ, ಎಲ್ಲರ ಮನಸ್ಸಿನಲ್ಲಿ ಏನು ರಮಿಸ್ತಾನೋ ಅವನೇ ರಾಮ ಅಂತ. ಮನಸ್ಸು, ಒಬ್ಬ ವ್ಯಕ್ತಿಯ ಮನಸ್ಸು ನಿರ್ಮಲವಾದರೆ ಅಲ್ಲಿ ರಾಮ ಇರ್ತಾನೆ. ಸರ್ವರ ಮನಸ್ಸನ್ನ ರಮಿಸ್ತಕ್ಕಂಥವನು ರಾಮ. ಈ ರೀತಿ ಅನೇಕ ವಿಚಾರಗಳು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಈ ರೀತಿ ಮಂತ್ರಗಳನ್ನು ಹೇಳಿಬಿಟ್ಟು ಅದರ ಅರ್ಥವನ್ನು ಕೂಡ ನಮಗೆ ಹೇಳೋರು. ನಮ್ಮ ಒಳಗಡೆನೆ ರಾವಣನೂ ಇದ್ದಾನೆ, ರಾಮನೂ ಇದ್ದಾನೆ, ನಮ್ಮ ಮನಸ್ಸು ಆ ರೀತಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಅವರು ನಮಗೆ ಹೇಳ್ತಿದ್ರು ಸರ್. ಅದು ನನಗೆ ಜ್ಞಾಪಕ ಇದೆ.
ಸರ್ ಈಗ ಅವರು ಆಂಧ್ರ ಪ್ರದೇಶ ಅವ್ರದ್ದು, ಇಲ್ಲಿ ಕರ್ನೂಲು ಡಿಸ್ಟ್ರಿಕ್ಟ್ ಏನೋ ಇದೆ ಸರ್, ಅದು ನಾವು ಬರೆದಿದ್ದೀವಿ ಅಲ್ಲಿ, ಇದರಲ್ಲಿದೆ, ಸುಬ್ರಹ್ಮಣ್ಯ ತಾತನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಸಾಧನೆ ಆದ್ಮೇಲೆ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಶೆಟ್ಟೂರು ಅಂತ ಇದೆಯಲ್ಲ ಸರ್, ಇಲ್ಲಿ ಪಕ್ಕದಲ್ಲಿ ನಾವಲ್ಲೇ ವಾಸ ಮಾಡ್ತಿರೋದು, ಆ ಶೆಟ್ಟೂರಿನಲ್ಲೇ ಅವ್ರಿಗೆ ಮದುವೆ ಆಯ್ತು ಸರ್. ಅವ್ರಿಗೆ ಹೆಣ್ಣನ್ನು ನೋಡಿ ಮದುವೆ ಮಾಡಿದರು. ಆಮೇಲೆ ಅವ್ರು ಈ ಕಡೆ ನಮ್ಮ ಪಾತಪ್ಪನ ಗುಡಿಗೆ ಬರೋ ಒಂದು ಅವಕಾಶ ಆಯಿತು. ಅವರು ಇನ್ನೂ ಒಂದು ಸರ್ ನಮಗೆ ಹೇಳ್ತಿದ್ದಿದ್ದು, ಅವರು ಬಯಲಾಟಗಳನ್ನು ಕೂಡ, ಬಯಲು ನಾಟಕಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಸರ್. ಬೇರೆ ಬೇರೆ ಬಯಲಾಟಗಳನ್ನು ರಚನೆ ಮಾಡಿ ಆಡಿಸಿದಾರಂತೆ, ಅದು ಕೂಡ ನಮಗೆ ಗೊತ್ತು. ಅವ್ರಿಲ್ಲಿ ಮದುವೆ ಆಗಿದ್ದರಿಂದ ಪಕ್ಕದಲ್ಲಿರ್ತಕ್ಕಂಥ ಪಾತಪ್ಪನ ಗುಡಿಗೆ ಬಂದುಬಿಟ್ಟು ಅವರು ಇದು ಮಾಡೋದು. ಆಮೇಲೆ ಅವರು ವಿದ್ಯಾಭ್ಯಾಸ ತೆಲುಗಿನಲ್ಲೇ ಆಗಿರೋದು ಸಂಪೂರ್ಣ, ಆದರೂ ಕೂಡ ಕನ್ನಡಕ್ಕೆ ಬಂದು ಕನ್ನಡ ಭಾಷೆಯನ್ನು ಕೂಡ ಕಲಿತು ಬರೆದು ಎಲ್ಲ ಮಾಡಿಬಿಟ್ಟು ಕನ್ನಡದಲ್ಲೂ ಕೂಡ ಕೀರ್ತನೆಗಳನ್ನೆಲ್ಲ ರಚನೆ ಮಾಡಿದ್ದಾರೆ, ತೆಲುಗಿನಲ್ಲೂ ಮಾಡಿದ್ದಾರೆ, ಕನ್ನಡದಲ್ಲೂ ಕೂಡ ಅವರು ರಚನೆ ಮಾಡಿದ್ದಾರೆ ಅನ್ನೋದು ನಮ್ಮ ತಂದೆಯವರಿಂದ. ಆಮೇಲೆ ಜೊತೆಗೆ ಅವ್ರ ಮೊಮ್ಮಗ ಒಬ್ಬರು ಇದ್ದಾರೆ ಸರ್, ಇಲ್ಲಿ ಪಾತಪ್ಪನ ಗುಡಿ ಅವರು ಮಗಳ ಮಗ ಕೃಷ್ಣಮೂರ್ತಿ ಅಂತೇಳಿ, ಅವ್ರು ಬ್ಯಾಂಕ್ ಮ್ಯಾನೇಜರ್ ರಿಟೈರ್ಡ್ ಆಗಿದ್ದಾರೆ ಅವರು. ಆಮೇಲೆ ಅವರು ಸ್ವತಃ ಮಗಳೇ ಇಲ್ಲಿದ್ದಾರೆ ಸರ್, ಇಲ್ಲಿದ್ದಾರೆ ಲಲಿತಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು, ಅವರು ಶೆಟ್ಟೂರಲ್ಲಿ ವಾಸವಾಗಿದ್ದಾರೆ. ಅವರು ಹೇಳಿರೋದ್ರಿಂದನೂ ಕೂಡ ನಮಗೆ ಅವರು ಆಂಧ್ರದವರು, ಅಲ್ಲಿಂದ ಕರ್ನಾಟಕಕ್ಕೆ ಬಂದರು, ಶೆಟ್ಟೂರಲ್ಲಿ ಮದುವೆ ಆಗಿರೋದ್ರಿಂದ ಕರ್ನಾಟಕಕ್ಕೆ ಒಂದು ಸಂಪರ್ಕ ಬೆಳೆದು ಇಲ್ಲಿಗೆ ಬಂದರು ಅನ್ನೋದು ನಮಗೆ ಗೊತ್ತಾಯ್ತು ಸರ್. ಅವರು ಪಾತಪ್ಪನ ಗುಡಿಗೆ ಬಂದ ಮೇಲೆ ನನಗೀಗ ಒಂದು 55 ವರ್ಷ, ನಮ್ಮ ಅಪ್ಪವರು 70-75 ವರ್ಷ, ಆಮೇಲೆ ಇವರು ನಾಗಪ್ಪ ಅವರು ಅಂತಿದ್ದಾರೆ, ಇವರೆಲ್ಲ ವಯಸ್ಸಾದವರು ಇದ್ದಾರೆ. ಅವರು ನಮಗಿನ್ನೂ ಇನ್ನು ಅವ್ರ ಬಗ್ಗೆ ಭಾಳಷ್ಟು ಚೆನ್ನಾಗಿ ವಿಚಾರಗಳು ತಿಳಿದವರು ಇದ್ದಾರೆ. ನನಗೆ ಗೊತ್ತಿದ್ದಂಗೆ ಇಲ್ಲಿ ಭಜನೆಯ ಮೂಲಕನೇ ಪ್ರಚಾರ ಆಯ್ತು ಸರ್ ಅವ್ರಿಗೆಲ್ಲ. ಆಮೇಲೆ ಅವರು ಆ ಥರ ಏನು ಇರ್ತಿರ್ಲಿಲ್ಲ, ಅವಧೂತರ ಥರ ಅನ್ನೋಂಗೆ ಇರ್ತಿರ್ಲಿಲ್ಲ. ಡ್ರೆಸ್ಸು ಫುಲ್ ವೈಟು ಪಂಚೆ, ಆಮೇಲೆ ಜುಬ್ಬ, ಆಮೇಲೆ ಕೆಲವು ಟೈಮ್ನಲ್ಲಿ ತಲೆಗೆ ಪೇಟ, ಆಮೇಲೆ ಗಡ್ಡ ಬಿಟ್ಕೊಂಡ್ಬಿಟ್ಟು ಬಂದುಬಿಟ್ರೆ ಗಂಭೀರವಾಗಿ ಇರ್ತಕ್ಕಂಥ ನಡಿಗೆ. ಬಂದ ತಕ್ಷಣ ಇಲ್ಲಿ ಊರ ಮುಂದೆ ಒಂದು ಪಂಚಾಯತಿ ಕಟ್ಟೆ ಇತ್ತು, ಅಲ್ಲಿ ಒಂದು ಹಾಸಿಗೆ ಹಾಸ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಡೋರು. ಬರೋರು ಹೋಗೋರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮಾತಾಡೋರು. ಆಮೇಲೆ ಅವ್ರು ಏನೇ ಮಾತಾಡಿದ್ರು ಕೂಡ ಯಾವಾಗಲೂ ಕೂಡ ಆಧ್ಯಾತ್ಮಿಕವಾಗಿ ಎಲ್ಲ ಮಾತಾಡೋರು, ವ್ಯಾವಹಾರಿಕವಾಗೂ ಮಾತಾಡಿ ನಡೆಸ್ತಿದ್ರು. ಆ ವಿಚಾರ ನಮಗೆ ಗೊತ್ತಿದೆ ಸರ್. ಆದ್ದರಿಂದ ಅವರು ಒಬ್ಬ ಸಾಧಕ ಅನ್ನೋ ರೀತಿಯಲ್ಲಿ ಗುರುತಿಸ್ಕೊಂತಿದ್ರು. ಬೇರೆ ಬೇರೆ ಪವಾಡ ಪುರುಷರು ಅಂತಾಗಲಿ ಅಥವಾ ಅದನ್ನು ಪ್ರದರ್ಶನ ಯಾವಾಗ ಸಿಕ್ಕರವಾಗಿ ಮಾಡೋದಾಗಲಿ ಆ ಥರ ಏನು ಇರಲಿಲ್ಲ, ಅಥವಾ ಹುಚ್ಚರ ರೀತಿಯಲ್ಲೂ ಅವ್ರೇನು ಆ ಥರ ಏನು ಇರಲಿಲ್ಲ. ಗಂಭೀರವಾಗಿ ಇದ್ದರು. ನಮಗೆಲ್ಲ ಗುರುಗಳು ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಮೂಡೋ ರೀತಿಯಲ್ಲಿ ಅವರು, ನಾವು ನಮಗೆ ಬುದ್ಧಿ ಬಂದ ಮೇಲೆ ನಾವು ನೋಡಿದ್ರಿಂದ ನಾವು ಅದನ್ನು ತಿಳ್ಕೊಂಡಿದ್ದೀವಿ ಸರ್. ಅವ್ರ ಪವಾಡಗಳ ಬಗ್ಗೆ ಅಂದರೆ ಯಾರಾದರೂ ಈ ಮೋಡಿ ಮಾಡೋರು ಅವರು ಇವರು ಬಂದರೆ ಅವರಿಗೆ ಮೋಡಿ ಹಾಕಿಬಿಡೋರಂತೆ. ಅಂದರೆ ಈಗ ನೀನು ಈ ಥರ ವಿದ್ಯೆ ಕಲ್ತಿದೆಯಲ್ಲ, ನಾನು ಕಲ್ತಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಅದೇ ನಾನು ಇಷ್ಟಕ್ಕೆ ಮುಂಚೆ ಅಂದಿದ್ದೀನಿ, ಕಲ್ಲು ಗುಂಡುಗಳಿರ್ತಾವಲ್ಲ, ಆ ಗುಂಡುಗಳನ್ನೇ ಅವರು ಅಥರ್ವಣ ವೇದದಿಂದ ಏನೋ ಮಂತ್ರ ಹೇಳಿಬಿಟ್ಟು ಮಂತ್ರಿಸ್ಬಿಟ್ಟು ಆ ಗುಂಡುಗಳಿಗೆ ಹೊಡ್ಕೊಳ್ಳಂಗೆ ಮಾಡಿಬಿಟ್ಟು ಆ ಥರ ಮಾಡ್ತಿದ್ರು ಅನ್ನೋದು ಒಂದು. ಆಮೇಲೆ ಗೋಡೆಗಳನ್ನು ಕೂಡ ನಡೆಸ್ತಾ ಇದ್ರು, ಮೋಟುಗೋಡೆ ಅಂತಕ್ಕಂಥದ್ದು ಕೆಲವರು ದೊಡ್ಡವರು ಹೇಳಿದ್ರಿಂದ ನಮಗೆ ಗೊತ್ತಾಗಿರ್ತಕ್ಕಂಥ ವಿಚಾರ ಅಲ್ಲ ನಿಮಗೆ. ಅದರಿಂದ ಈ ಥರ ಕೆಲವು ನನಗೆ ಗೊತ್ತಿರೋ ಇದು ಇದೆ, ಬೇರೆ ಬೇರೆ ಇನ್ನೂ ವಿಚಾರಗಳನ್ನು ತಿಳಿಸೋರು ಇದ್ದಾರೆ. ಅವರು ಒಂದು ಬೃಂದಾವನನು ಕೂಡ ಅವರು ಮೃತ್ತಿಕೆ ತಂದುಬಿಟ್ಟು ಬೃಂದಾವನ ಮಾಡಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಕೂಡ ಮನೆ ಎಲ್ಲ ಹಳೇದಾಗಿಬಿಟ್ಟಿದೆ ಸರ್. ಅವ್ರೀಗ ಶೆಟ್ಟೂರಲ್ಲಿ ವಾಸವಾಗಿದ್ದಾರೆ. ಅಲ್ಲಿಂದನೇ ನಮ್ಮ ತಂದೆಯವರು ಕೂಡ ಅವರ ಒಂದು ಮೃತ್ತಿಕೆಯನ್ನು ತಂದುಬಿಟ್ಟು ನಮ್ಮ ಮನೆ ಮುಂದೆ ಅಲ್ಲಿ ಬೃಂದಾವನವನ್ನು ಮಾಡಿದ್ದಾರೆ. ಅದೇ ನೀವು ಹೇಳಿದ್ರಲ್ಲ ಕರ್ಕೊಂಡು ಹೋಗಿದ್ದು ಅಂತ ಹೇಳಿ, ಒಂದು ಬೃಂದಾವನ ನಾವೇ ಕಟ್ಟಿ ಅಲ್ಲಿ ಇದು ಮಾಡಿದ್ವಿ ಸಮಯಲ್ಲಿ. ಅದೇ ಸುಬ್ರಹ್ಮಣ್ಯ ತಾತಂದೇ ಚಿತಾಭಸ್ಮ ಇದೆ, ಕೆಳಗಡೆ ತೀಗಿಸ್ಬಿಟ್ಟು ಅದನ್ನು ಹಾಕಿಬಿಟ್ಟು ಅಲ್ಲಿ ಬೃಂದಾವನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸರ್. ಎರಡಿಲ್ಲ, ಒಂದೇ ಇರೋದಲ್ಲಿ. ಆಮೇಲೆ ನಮ್ಮ ಸುಬ್ಬಣ್ಣ ತಾತನವರಿಗೆ ತಾತ ಅವರು ಲಕ್ಷ್ಮಣಾರ್ಯರು ಅಂತ ಹೇಳಿಬಿಟ್ಟು, ಅವರು ಮಹಾ ತಪಸ್ವಿಗಳು. ಅಲ್ಲಿ ಓಬಳಾಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಒಂದು ಒಂದು ಕೊಠಡಿಯಲ್ಲಿ ಕುತ್ಕೊಂಡು ಅವರು ಒಳಗಡೆ ಒಂದ್ಸರಿ ಒಳಗಡೆಗೆ ಹೋಗ್ಬಿಟ್ರೆ ಹೊರಗಡೆಗೆ ಬರ್ತಾನೆ ಇರೋದು ಎಷ್ಟೋ ದಿನಗಳು. ಒಳಗಡೆ ಕಿಂಡಿಯಲ್ಲಿ ನೋಡಿದರೆ ತಪಸ್ಸು ಮಾಡೋ ರೀತಿಯಲ್ಲಿ ಅವ್ರು ಕುತ್ಕೊಂಡು ಸಾಧನೆಯನ್ನು ಮಾಡಿದ್ದಾರೆ. ಆ ಲಕ್ಷ್ಮಣಾರ್ಯರು ಬೇರೆ ಯಾರು ಅಲ್ಲ, ನಮ್ಮ ನರಹರಿ ಗುರುಗಳಿದಾರಲ್ಲ ಅವ್ರಿಗೆ ಗುರುಗಳು. ನಮ್ಮ ನರಹರಿ ಅಲ್ಲಿ ಕೂಡ ಒಂದು ನರಹರಿ ಲಕ್ಷ್ಮಣಾರ್ಯರ ಸಮಾಧಿ ಇದೆ ಓಬಳಾಪುರದಲ್ಲಿ. ಅವರು ನರಹರಿ ಗುರುಗಳು ಲಕ್ಷ್ಮಣಾರ್ಯರ ಮನೆಯಲ್ಲಿ, ಯಾಕೆಂದರೆ ಶಿಷ್ಯರು ಮೊದಲೆಲ್ಲ
ಗುರುಗಳ ಹತ್ರ ಉಪದೇಶ ಮಾಡ್ಕೋಬೇಕಾದ್ರೆ ಉಪದೇಶ ತಗೋಬೇಕಾದ್ರೆ ಪರೀಕ್ಷೆಗಳು ಕೊಡೋರು. ಹಾಗೆ 12 ವರ್ಷ ಅವ್ರ ಮನೆಯಲ್ಲಿ ದನ ಕಾದಿದಾರಂತೆ ನರಹರಿ ಗುರುಗಳು. ನರಹರಿ ಗುರುಗಳು ಲಕ್ಷ್ಮಣಾರ್ಯರ ಮನೆಯಲ್ಲಿ 12 ವರ್ಷ ದನ ಕಾದ್ಮೇಲೆ ಲಕ್ಷ್ಮಣಾರ್ಯರು ನರಹರಿಗಳಿಗೂ ಗುರುಗಳಿಗೆ ಉಪದೇಶ ಮಾಡಿದ್ದಾರೆ. ಇದೊಂದು ಭಾಳ ನನಗೆ ಸದ್ಯ ಜ್ಞಾಪಕ, ನಾಗರಾಜ್ ಜ್ಞಾಪಿಸ್. ಆದ್ರಿಂದ ಒಂದು ಒಳ್ಳೆಯ ಶಕ್ತಿ ಸ್ಥಳ. ಅಷ್ಟು ಅಲ್ಲಿ ಇಂಪ್ರೂವ್ ಏನು ಆಗಿಲ್ಲ, ಅಲ್ಲಿ ಬೇರೆಯವ್ರ ಜಮೀನು ಆಗಿರೋದ್ರಿಂದ ಒಂದು ಬೃಂದಾವನದ ರೀತಿಯಲ್ಲಿ ಒಂದು ಸಮಾಧಿಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ಕೆಲವೆಲ್ಲ ಘಟನೆಗಳು ಅಂದರೆ ಹೋಗಿ ಒಂದು ನಂಬಿಕೆ ಮೇಲೆ ನಮಸ್ಕಾರ ಮಾಡಿ ಅವ್ರಿಗೆ ಇದು ಮಾಡಿದರೆ ಎಷ್ಟೋ ಅವರ ಮನಸ್ಸಿನ ಒಂದು ಕಾಮನೆಗಳೆಲ್ಲ ಬಗೆಹರಿತಿದ್ದಾವೆ ಅಂತ ನಮ್ಮ ಗುರು ಹಿರಿಯರು ಹೇಳ್ತಾರೆ. ನಾವು ಕೂಡ ಯಾವಾಗಾದ್ರೂ ಹೋಗಿ ಸಮಾಧಿ ನಮಸ್ಕಾರ ಮಾಡಿ ಬರ್ತಾ ಇರ್ತೀವಿ. ಅದೊಂದು ಪವಾಡನೆ. ಅಂದರೆ ಅವ್ರದ್ದು ರಾಯದುರ್ಗ ಅನ್ಸುತ್ತೆ ಸರ್. ನಿಮಗೆ ನರಹರಿ ನಗರ ಅಂತ ಬರುತ್ತೆ ಚಳ್ಳಕೆರೆ ಪಕ್ಕ. ನರಹರಿ ಗುರುಗಳು ಮಕ್ಕಳೇ ಇದ್ದಾರೆ ಸರ್. ರಾಜಾರಾಮ್ ಗುರುಗಳು ಅಂತ ಇದ್ದಾರೆ. ಅವರು ಜಾನಕಿರಾಮ್, ರಾಜಾರಾಮ್ ಅಂತ 3-4 ಜನ. ಈ ರಾಜಾರಾಮ್ ಗುರುಗಳು ಎಲ್ಲ ಅವರು ಪ್ರವಚನ ಎಲ್ಲ ಮಾಡ್ತಿದ್ದಾರೆ. ಯೂಟ್ಯೂಬ್ಗೆ ಹೋಗ್ಬಿಟ್ರೆ ಮಸ್ತ್ ಪ್ರವಚನಗಳು ಬರ್ತವೆ. ಅವರು ಬೇಕಾದ್ರೆ ನೀವು ಅಲ್ಲಿ ಹೋಗ್ಬಿಟ್ರೆ ನರಹರಿ ಗುರುಗಳ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಸಿಗುತ್ತೆ ಸರ್. ನಮ್ಮ ಸುಬ್ಬಣ್ಣ ತಾತ ಅವರು ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಒಬ್ರು ಯಾರೋ ಯತಿಗಳು ಬಂದಿದ್ದಾರೆ ಅಥವಾ ಗುರುಗಳು ಬಂದಿದ್ದಾರೆ, ಇನ್ನೊಬ್ರು ಬಂದಿದ್ದಾರೆ ಅಂದರೆ ನಂಬ್ತಿರ್ಲಿಲ್ಲ ಸುಮ್ಮನೆ. ಯಾಕಂದ್ರೆ ಅವರು ಸ್ವತಃ ಪರೀಕ್ಷೆ ಮಾಡಿ, ಅಂದರೆ ಇವರು ಆ ಒಂದು ಶಕ್ತಿ ಇವ್ರಿಗೆ ಇದೆಯೇ ಇಲ್ಲ ಅಂತಕ್ಕಂಥದ್ದನ್ನು ನೋಡೋರು. ನಮ್ಮ ಪ್ರಾಂತ್ಯದಲ್ಲಿ ಒಬ್ಬರನ್ನ ನಮ್ಮ ಸುಬ್ಬಣ್ಣ ತಾತ ಅವ್ರು ನಂಬಿದ್ರು ಅಂದರೆ ಅವರೇ ನಾಗಾರ್ಯ ಗುರುಗಳು. ಅದಕ್ಕೊಂದು ಇನ್ಸಿಡೆಂಟ್ ಇದೆ. ಏನಂದರೆ ನಾಗಾರ್ಯ ಗುರುಗಳು ತಮ್ಮ ದೇಹವನ್ನು ಬಿಟ್ಟ ಮೇಲೆ ಅಂದರೆ ಭೌತಿಕವಾಗಿ ಭೌತಿಕ ಶರೀರ ಇದೆಯಲ್ಲ ಅದನ್ನು ಕಾಮಸಮುದ್ರದಿಂದ ಬೆಳಗುಪ್ಪಕ್ಕೆ ತಗೊಂಡು ಹೋಗ್ತಾರೆ. ಅದೇ ಅವರು ಸ್ವಂತ ಸ್ಥಳ ಬೆಳಗುಪ್ಪ, ಅಲ್ಲಿ ಅವ್ರು ಹುಟ್ಟಿರ್ತಕ್ಕಂಥ ಜಾಗ. ಅಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸುಬ್ಬಣ್ಣ ತಾತ ಕೂಡ ಅಲ್ಲಿಗೆ ಹೋಗಿದ್ದಾರೆ ಆ ಪಾರ್ಥಿವ ಶರೀರ ನೋಡೋದಕ್ಕೋಸ್ಕರ. ಆ ಮೆರವಣಿಗೆ ಬರ್ತಾ ಇದೆ. ನಮ್ಮ ತಾತ ಇಲ್ಲಿ ನಿಂತಿದ್ದಾರೆ. ಅದು ನಮ್ಮ ತಾತ ಅವರು ನಮ್ಮ ಅಪ್ಪವ್ರಿಗೆ ಹೇಳಿದ್ದು, ನಮ್ಮ ಅಪ್ಪವ್ರು ನಮಗೆ ಹೇಳಿದ್ದು, ನಮ್ಮ ತಾತ ಅವರು ಕೂಡ ನಮಗೂ ಹೇಳಿದ್ದಾರೆ. ಬರ್ತಾ ಇದೆ ಮೆರವಣಿಗೆ. ಗುರುಗಳದ್ದು ಕೂಳಿಸಿದ್ದಾರೆ ಗುರುಗಳನ್ನು, ಯಾರನ್ನ ನಾಗಾರ್ಯ ಗುರುಗಳನ್ನು. ಅವರು ಭೌತಿಕ ಶರೀರವನ್ನು, ಮಾಮೂಲು ಭೌತಿಕ ಶರೀರ ಪ್ರಾಣ ಹೋದ್ಮೇಲೆ ಕಣ್ಣಿಗೆ ಮುಚ್ಕೊಂಡಿರುತ್ತೆ. ನಮ್ಮ ತಾತ ಅವರು ಅಲ್ಲಿ ನಿಂತಿದ್ದಾರೆ. ಬರ್ತಾ 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 ಇದ್ದಾಗ ಸುಬ್ಬಣ್ಣ ತಾತ ಅವರು ಅವರ ಮುಖವನ್ನು ದೃಷ್ಟಿಸಿ ನೋಡಿದರೆ ಎಷ್ಟು ಆಶ್ಚರ್ಯ ಅಂದರೆ ಹಿಂಗಿರೋ ಮುಖ ತಕ್ಷಣ ಇನ್ನು ಕಂಡುಬಿಟ್ಟು ನಮ್ಮ ಸುಬ್ಬಣ್ಣ ತಾತನವರನ್ನು ನೋಡಿಬಿಟ್ಟು ಹಿಂಗೆ ಅವ್ರ ಕಡೆ ಹಂಗೆ ಕಣ್ಣು ಮುಚ್ಚಿಬಿಟ್ಟಿದೆ. ಅಂಥ ಒಂದು ಯೋಗ ಶಕ್ತಿಯಿಂದ ಅವರನ್ನು ನೋಡಿದ್ದಾರೆ. ತಕ್ಷಣ ಅವ್ರ ಮನಸ್ಸಿನಲ್ಲಿ ಒಂದು ಕೀರ್ತನೆ ಬಂದ್ಬಿಟ್ಟಿದೆ. ನಾಗಾರ್ಯ ಗುರು ಕೃಪಾ ಸಾಗರ ಪರಿಪೂರ್ಣ ವೇಗಮೇ ನನು ಬ್ರೋವರ, ವೇಗಮೇ ನನು ಬ್ರೋವರ. ಯೋಗಮೂರ್ತಿ ವಿರಾಗಿ ಸುಜನನುರಾಗಿ ವಿಷಯ ತ್ಯಾಗಿ ಚಿನ್ಮಯ ನಾಗಭೂಷಣ ಚರಣ ಯುಗ ಸಂಯೋಗ ಮೊಸಗು ಮುಜಾಗು ಸೇಯಕ. ನಾಗಾರ್ಯ ಗುರು ಕೃಪಾ ಸಾಗರ ಪರಿಪೂರ್ಣ ವೇಗಮೇ ನನು ಬ್ರೋವರ. ಕೃಪಾಸಾಗರ ಪರಿಪೂರ್ಣನಾಗಿರ್ತಕ್ಕಂಥ ನಾಗಾರ್ಯರೇ ನಮ್ಮನ್ನ ಕಾಪಾಡ್ರಿ. ಯೋಗಮೂರ್ತಿಗಳಾಗಿರ್ತಕ್ಕಂಥವ್ರು ನೀವು, ವಿರಾಗಿಗಳಾಗಿರ್ತಕ್ಕಂಥವ್ರು, ಸುಜನ ಅನುರಾಗಿಗಳಾಗಿರ್ತಕ್ಕಂಥವ್ರು, ವಿಷಯತ್ಯಾಗಿಯಾಗಿರ್ತಕ್ಕಂಥವ್ರು, ಚಿನ್ಮಯರು, ನಾಗಭೂಷಣ ಅಂದರೆ ಈ ಸಾಕ್ಷಾತ್ ಪರಮಶಿವನ ರೂಪಗಳಾಗಿರ್ತಕ್ಕಂಥ ನೀವು, ನಿಮ್ಮ ಚರಣ ಯುಗಗಳನ್ನು ನಾನು ಭಜಿಸ್ತೀನಿ, ನನ್ನನ್ನು ದಯವಿಟ್ಟು ಕಾಪಾಡ್ರಿ ಅಂತಕ್ಕಂಥದ್ದು. ಏಮಿಯೂ ತಿಳಿಯನಿ ಪಾಮರುಡಗು ನನ್ನು ಪ್ರೇಮ ತೋದರಿ ಜೇರ್ಚರ. ನನಗೇನು ಗೊತ್ತಿಲ್ಲ, ಪಾಮರನಾಗಿರ್ತಕ್ಕಂಥವನು ನಾನು. ಪ್ರೇಮದಿಂದ ನನ್ನನ್ನು ನೀವು ಪಕ್ಕಕ್ಕೆ ತಗೊಂಡು ಕಾಪಾಡ್ರಿ. ಸ್ವಾಮಿ ನೀವನಿಯರುಗಕನು ಈ ಕಾಮ ಸಂದ್ರಮು ನಂದು ವಿಸುಗು ವಿರಾಮ ಮಿಂತಯು ಲೇಖ ತಿರುಗುಚು ಭಾಮುಲಕು ನೇದಾಸುಡೈತಿನಿ. ನಾಗಾರ್ಯ ಗುರು ಕೃಪಾ ಸಾಗರ ಪರಿಪೂರ್ಣ ವೇಗಮೇ ನನು ಬ್ರೋವರ. ನೀವು ಸ್ವಾಮಿ ಅನ್ನೋದು ಇಲ್ಲಿ ತನಕ ನಮಗೆ ಗೊತ್ತಿರಲಿಲ್ಲ. ಕಾಮಸಮುದ್ರದಲ್ಲೇ ನೀವು ನೆಲೆಸಿದ್ದೀರಿ ಅನ್ನೋದು ಕೂಡ ನಮಗೆ ಗೊತ್ತಿದ್ರೂ ಕೂಡ ಜ್ಞಾನ ಚಕ್ಷುವಿಗೆ ಅದು ನಮಗೆ ದರ್ಶನವಾಗಿರಲಿಲ್ಲ. ಆದ್ದರಿಂದ ತಾವು ದಯಮಾಡಿ ನಮ್ಮನ್ನು ನಿಮ್ಮ ಹತ್ರ ಸೇರಿಸ್ಕೊಂಡು, ಜೊತೆಗೆ ನಾವು ಮಾಯೆಗೆ ಒಳಗಾಗಿರ್ತಕ್ಕಂಥವ್ರು, ಸ್ವಲ್ಪ ವಿರಾಮ ಕೂಡ ಇಲ್ದಂಗೆ ಏನೇನೋ
ಓಡಾಡಿಬಿಟ್ಟು ಶರೀರವನ್ನು ದಂಡಿಸಿದೀವಾಗಲೇ ಅದರಿಂದ ಜ್ಞಾನ ಬಂದಿಲ್ಲ. ದಯವಿಟ್ಟು ತಮ್ಮ ಹತ್ರ ನಮ್ಮನ್ನು ಸೇರಿಸ್ಕೇಳ್ರಿ ಅಂತ. ವೇಷಾಧಾರುಲ ಜೂಚಿ ಮೋಸ ಪೋಯಿತಿ ಸ್ವಾಮಿ దాసుని దోషమేమి ఆశమాయ పాశములచే ఘాసి చేయుచు నీవు మరుగై కేసులన్నీయు వేసి నాపై దోషమెంచుట న్యాయమగున నాగార్య గురు కృపా సాగర పరిపూర్ణ వేగమే నను ಬ್ರೋವರ. ಎಂತೆಂಥ ಸನ್ಯಾಸಿಗಳು ಕಪಟ ವೇಷಧಾರಿಗಳನ್ನೆಲ್ಲ ನೋಡಿ ನಾವು ಇವರೇ ಅಂತ ನಂಬಿ ನಾವು ಮೋಸ ಹೋಗಿಬಿಟ್ಟಿದ್ದೀವಿ. ಪಕ್ಕದಲ್ಲೇ ಇದ್ದು ನೀವು ಸಾಮಾನ್ಯವಾದ ಉಡುಪಿನಲ್ಲಿದ್ದರೂ ನಿಮ್ಮ ಜ್ಞಾನ ನಿಮ್ಮ ಶಕ್ತಿ ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ಬರೀ ಬಾಹ್ಯ ರೂಪಿಗೆ ಒಳಗಾಗಿಬಿಟ್ಟು ನಾವು ಮೋಸ ಹೋಗಿದ್ದೀವಿ. ಆದರೆ ನಾನು ದಾಸ, ಒಬ್ಬ ಸೇವಕ, ಆ ಥರ ಮೋಸ ಹೋಗಿದ್ದರಲ್ಲಿ ತಪ್ಪೇನಿಲ್ಲ. ಈಗ ನನಗೆ ಜ್ಞಾನ ಬಂದಿದೆ, ನಿಮ್ಮಂಥ ಪುಣ್ಯಾತ್ಮರು ಸಿಕ್ಕಿದ್ದೀರಿ. ಆಶಮಾಯಾಪಾಸದಿಂದ ನಾನು ಸಿಕ್ಕಿದ್ದೆ, ಈಗ ನೀವು ನನಗೆ ಜ್ಞಾನವನ್ನು ಕೊಟ್ಟಿದ್ದೀರಿ. ಆದರೂ ಕೂಡ ನೀವು ಎಲ್ಲ ನೋಡಿ ಕೇಸುಲನ್ನಿಯು ಕೇಸು ಅನ್ನೋದು ನಾವು ಕೇಸ್ ಅಂತೀವಲ್ಲ, ಆ ಕೇಸು ತಪ್ಪುಗಳೆಲ್ಲ ನನ್ನ ಮೇಲೆ ನೀವು ಹೊರಿಸಿಬಿಟ್ಟು ನನ್ನ ಹತ್ರ ನನಗೆ ನೀವು ಬುದ್ಧಿ ಕೊಟ್ಟಿರೋರು ನೀವೇ, ನನ್ನ ಹತ್ರ ನೀವು ಇದು ಮಾಡ್ತಿದ್ದೀರಲ್ಲ, ಅದಕ್ಕೆ ದಯವಿಟ್ಟು ಒಂಥರ ನಿಂದಾಸ್ತುತಿ ಇದ್ದಂಗೆ ಕಾಪಾಡ್ರಿ ನನ್ನನ್ನು ದಯವಿಟ್ಟು ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ. ಭಕ್ತುಡ ನಗೂಟಕು ಶಕ್ತಿ ಚಾಲದು ಸ್ವಾಮಿ ಯುಕ್ತಿ ಎಂತುನ್ನನೇಮಿ తిక్కబట్టిన కుక్కవలె బలు పెక్కి తిరిగెడి చిత్తముని ప్రక్క చేర్చుకో చక్కబెట్టుము మృక్కివేడెద సత్కృపానిధి నాగార్య గురు ಕೃಪಾ ಸಾಗರ ಪರಿಪೂರ್ಣ ವೇಗ. ಭಕ್ತ ಆಗೋದಕ್ಕೂ ನನಗೆ ಶಕ್ತಿ ಇಲ್ಲ, ಹುಚ್ಚಿಡಿದ ನಾಯಿ ಹಂಗೆ ಅಲಿತಿದ್ದೀನಿ. ಪಕ್ಕಕ್ಕೆ ಸೇರಿಸ್ಕೊಂಡು ದಯವಿಟ್ಟು ಒಂದು ಮುಕ್ತಿಯನ್ನು ನನಗೆ ಕೊಡ್ರಿ ಅಥವಾ ಉಪದೇಶವನ್ನು ಮಾಡ್ರಿ ಅಂತ ಹೇಳಿ ಕೇಳಿದ್ದಾರೆ. ತಪ್ಪುಲನ್ನಿಯೂ ನಾವೇ ಒಪ್ಪುಕೊಂಟಿನಿ ಬುದ್ಧಿ చెప్పి కాపాడవేమి అప్పని మది ఒప్పుకొనుమ తప్పులన్నీయు ఒప్పులేయగు గొప్పవాడని వేడి తిని బెళగుప్పపురి నాగార్య గురువర నాగార్య గురు కృపా సాగర పరిపూర్ణ వేಗಮೇ ನನು ಬ್ರೋವರ. ಪಾಪ ಎಷ್ಟು ಜನ ಕೇಳಿದ್ದಾರೆ, ತಪ್ಪುಲನ್ನಿಯು ನಾವೇ, ಎಲ್ಲ ತಪ್ಪು ನಂದೆ, ಒಪ್ಪುಕೊಂತೀನಿ ಬುದ್ಧಿ, ನಿಮಗೆಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ ನನ್ನನ್ನು. ತಪ್ಪುಲನ್ ಯಾವುದು ಬುದ್ಧಿ చెప్పి ಬುದ್ಧಿ ಹೇಳಿ ಕಾಪಾಡ್ರಿ ನನ್ನ. ಅಪ್ಪನಿ ಮದಿ ಒಪ್ಪುಕೊನುಮ ತಪ್ಪುಲನ್ನಿಯು ಒಪ್ಪುಲೇಯಗು, ಎಲ್ಲ ತಪ್ಪು ಒಪ್ಪಿಸಿದ ಮೇಲೆ ನಂದೇನು ತಪ್ಪಿಲ್ಲ. ಗೊಪ್ಪವಾಡನಿ ಬೇಡಿತೀನಿ ಬೆಳಗುಪ್ಪ ಪುರಿ ನಾಗಾರ್ಯ ಗುರುವರ. ನೀನು ಒಳ್ಳೆ ಮಹಾಜ್ಞಾನಿಗಳು ಅಂತ ನಿಮ್ಮ ಹತ್ರ ನಾವು ಬಂದಿದ್ದೀವಿ. ಬೆಳಗುಪ್ಪಿಯಲ್ಲಿ ಸಮಾಧಿಯಾಗಿರ್ತಕ್ಕಂಥ ಮಹಾತ್ಮರೇ ನಮ್ಮನ್ನು ಕಾಪಾಡ್ರಿ. ತನ್ನು ತಾತೆಲಸಿನ ಧನ್ಯುಡವಗು ನೀಕು ನನ್ನು ಬ್ರೋವಗ ಭಾರಮ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರೋ ನಿಮಗೆ ನಮ್ಮನ್ನು ಕಾಪಾಡೋದೇನು ದೊಡ್ಡದು ಅಂತ. ತನ್ನು ತಾತೆಲಸಿನ ಧನ್ಯುಡವಗು ನೀಕು నన్ను బ్రోవగ భారమా. కన్న తండ్రివి నీవటంచును ఉన్నదేదో విన్నవించితి ఖిన్నుడై శరణన్న సుబ్రహ్మణ్యుగని ధన్యునిగా చేయుము నాగార్య గురు కృపా సాగర పరిపూర్ణ వేగమే నను ಬ್ರೋವರ. ಕನ್ನ ತಂಡ್ರಿಯು ನೀವಟಂಚುನು ಅಂದ್ರೆ ಹಡದ ತಂದೆ ಅಂತ ನಿಮ್ಮನ್ನ ನಾನು ಭಾವಿಸ್ತೀನಿ. ಉನ್ನದೇದೋ ವಿನ್ನವಿಂಚಿತಿ, ನನಗೇನು ಮನಸ್ಸಿನಲ್ಲಿ ಬಂದಿದ್ರೆ ನಿಮ್ಮ ಹತ್ರ ಹೇಳ್ಕೊಂಬಿಟ್ಟಿದ್ದೀನಿ. ತಪ್ಪು ಸರಿನೋ ಅದು ನಿನಗೆ ಗೊತ್ತು. ನನ್ನನ್ನು ಮಗ ಅಥವಾ ಸಣ್ಣ ಹುಡುಗ ಅಂತ ಇವನೇನೋ ತಪ್ಪು ಮಾತಾಡಿದಾನೆ ಅಂತ ಹೇಳಿ ಕ್ಷಮಿಸಿಬಿಟ್ಟು ಕಿನ್ನುಡೈ ಶರಣನ್ನ ಸುಬ್ರಹ್ಮಣ್ಯುಗ ನಿಧನ್ಯುನಿಗ చేయుము ನಾಗಾರ್ಯ. ಏನೋ ಒಂದು ಬೇಜಾರಿನಿಂದ ಸುಬ್ರಹ್ಮಣ್ಯ ಅನ್ನತಕ್ಕಂಥ ನಾನು ನಿಮ್ಮ ಮುಂದೆ ನಿವೇದನೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ದಯವಿಟ್ಟು ನನ್ನನ್ನು ಜನ್ಮರಾಹಿತ್ಯವನ್ನು ನನಗೆ ಕೊಡ್ರಿ ಅಂತ ಹೇಳಿಬಿಟ್ಟು ಅವರು ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಕೀರ್ತನೆಯನ್ನು ಗುರುಗಳ ಬಗ್ಗೆ ರಚನೆ ಮಾಡಿದ್ದಾರೆ. ಅವರು ಕಣ್ಣು ಬಿಟ್ಟು ನೋಡಿದ ತಕ್ಷಣ ಇಮ್ಮಿಡಿಯೇಟ್ ಅವ್ರ ಮನಸ್ಸಿನಲ್ಲಿ ಆ ಥರ ಬಂದಿದೆ ಅಂತ. ಇನ್ನು ಗುರುಗಳ ಒಂದು ಅಷ್ಟಕ್ಕಿನ್ನ ಕೃಪೆ ಇನ್ಯಾರಿಗೆ ಇರುತ್ತೆ ಸ್ವಾಮಿ. ನಮಗೇನು ಅಲ್ಪ ಸ್ವಲ್ಪ ಇದ್ದಿದ್ದರಿಂದ ನಾವು ಕೂಡ ಅವ್ರ ಸೇವೆ ಮಾಡೋದಕ್ಕೆ ಅವಕಾಶ ಆಗಿದೆ. ಇಷ್ಟು ಅವರ ಕೀರ್ತನೆ ಒಂದು ರಚನೆ ಮಾಡಿರೋದ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಬೋದು ನಾವು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.